ಇನ್ನು ಮೀಸಲಾತಿ ರದ್ದತಿ ಕುರಿತಾಗಿ ರಾಹುಲ್ ಗಾಂಧಿ ನೀಡಿದ ಹೇಳಿಕೆ ಉಲ್ಲೇಖಿಸಿ ಬಿಜೆಪಿ ಎಲ್ಲ ಪ್ರತಿಭಟನೆ ಮಾಡಿದೆ. ನಾಳೆಯಿಂದಲೂ ಕೂಡ 3 ದಿನ ಪ್ರತಿಭಟನೆ ಮಾಡ್ತಾರೆ ಬಿಜೆಪಿಯವರು. ಸಿದ್ದರಾಮಯ್ಯನವರು ತೀವ್ರವಾಗಿ ವಿರೋಧಿಸಿದ್ದಾರೆ. ಪ್ರಾಣಿ ಹಿಂಸೆ ವಿರುದ್ಧ ಕಟುಕರು ಪ್ರತಿಭಟನೆ ಮಾಡಿದಂಗೆ ಅಂತ ಅವರೊಂದು ವ್ಯಾಖ್ಯಾನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಇದೆಲ್ಲ ಸುಳ್ಳು. ಮೀಸಲಾತಿ ವಿರೋಧಿಸ್ತಾ ಬಂದವರಿಗೆ ಸಂವಿಧಾನವನ್ನೇ ಬದಲಿಸುವ ಹೊರಟಿಗೆ ಇಂಥ ಪ್ರತಿಭಟನೆ ನಡೆಸುವ ಯಾವ ನೈತಿಕತೆ ಇದೆ ಅಂತ ಸಿದ್ದರಾಮಯ್ಯನವರು ಕೇಳಿದ್ದಾರೆ. ಅಷ್ಟೇ ಅಲ್ಲ, ಅವ್ರು ಹೇಳೋದು ಅದಕ್ಕೋಸ್ಕರನೇ ಜಾತಿ ಜನಗಣತಿ ಮಾಡಬೇಕು ರೀ ಸ್ವಾಮಿ. ನಿಮ್ಮ ಹತ್ರ ಮಾಡಿ ಕೈಯಲ್ಲಿರೋದು ಕೊಡ್ರಿ ಫಸ್ಟ್. ಇಲ್ಲಿ ಕರ್ನಾಟಕದಲ್ಲಿ ಮಾಡೋ ಮನೆ ಹಾಳಾಗೋಗಿ ಆಮೇಲೆ ನೋಡೋಣ. ಇನ್ನೂ ಆಚೆನೆ ನಿಮ್ ಕೈಯಲ್ಲಿ ಇಟ್ಕೊಂಡಿದ್ದೀರಲ್ಲ, ಇಡ್ರಿ ಕೆಳಕ್ಕೆ ನೋಡೋಣ. ಅದನ್ನ ಇಡಕ್ ನಿಮಗ್ ಧೈರ್ಯ ಇಲ್ಲ. ಇನ್ನೊಬ್ರು ಧೈರ್ಯ ಕೇಳ್ತಾರೆ ಇವ್ರು ಬಂದು. ಇಡ್ರಿ ನೋಡೋಣ ಅದೇನ್ ಬಂದಿದೆ ನೋಡಬಿಡೋಣ. ಇಡ್ರಿ ಒಳ ಮೀಸಲಾತಿ ಸುಪ್ರೀಂ ಕೋರ್ಟಿಗೆ ಹೇಳಿದೆಯಲ್ಲಪ್ಪ ನಿಮಗೆ. ನೀವು ರಾಜ್ಯಗಳ ತೀರ್ಮಾನ ಮಾಡಿ ಅಂತ ಮಾಡಿ ನೋಡೋಣ. ಕಟ್ಟ ಕಡೆಯ ಮನುಷ್ಯನಿಗೆ ಮೀಸಲಾತಿ ಲಾಭ ತಲುಪಿದೆಯೋ ಇಲ್ಲವೋ ಅಂತ ಅನ್ನೋ ನೀವು ನೋಡಬಿಡೋಣ ತಲುಪಿದೆಯಾ ಇಲ್ವಾ ಅಂತ ಇಡ್ರಪ್ಪ ವರದಿ ಕೆಳಕ್ಕೆ. ಅದಿಟ್ರೆ ಗೊತ್ತಾಗುತ್ತೆ ಮುಟ್ಟಿದೆಯೋ ಇಲ್ಲ ಅಂತ ಹೇಳಿ. ಇನ್ನೊಬ್ಬರ ಮೇಲೆ ವರ್ಷದ್ ಬಹಳ ಸುಲಭ. ನಿಮ್ಮ ಹತ್ರ ಇರೋ ವರದಿ ಇಟ್ಬಿಟ್ಟು ಮಾತಾಡಿ ಬೇರೆಯವ್ರ ಮೇಲೆ ನೀವು, ಅವಾಗ ಗೊತ್ತಾಗತ್ತೆ ಕತೆ ಏನು ಅಂತ.